ಮೊನ್ನೆ ರೈತ ಬಂಧುಗಳು ತಮ್ಮ ಪರಿಚಯ ಮಾಡ್ಕೊಂಡಿದ್ರು. ನಾವು ರಾಮನಾಥ್ ತಾಲೂಕು ತುಂಬ ಹೆಸರು ಸಂಘ ಅಂತ. ಮತ್ತೆ ನೀವು ರೈತ ಸಂಘಕ್ಕೆ ಸೇರಿ ಎಷ್ಟು ವರ್ಷಗಳಾದ? 18 ವರ್ಷ ಆಗೈತೆ. ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ. ಅಲ್ಲಿಂದ ಏನಾದರೂ ನಿಮಗೆ ಫಲ ಸಿಕ್ಕಿದೆ ಅನ್ಸುತ್ತಾ? ಅಲ್ಲಿಂದ ಇಲ್ಲಿ ಹೋರಾಟ ಮಾಡಿದ್ರಲ್ಲ, ನಿಮ್ಮ ಸಂಘದಿಂದ ರೈತರಿಗೆ ತುಂಬ ಅನುಕೂಲ ಆಗಿದೆಯಾ? ರೈತ ಸಂಘ ಅಂದರೆ ಒಂದು ನಂಬಿಕೆ, ಅದೊಂದು ತಾಯಿ ಇದ್ದಂಗೆ. ನಮಗೆ ತಾಯಿ ಹೆಂಗೋ ಅದೊಂದು ಅದರಿಂದ ನಾವು ಜೀವನ ನಡೆಯೋದು ಜಮೀನಿನ ನಂಬಿ ಜೀವನ ಮಾಡ್ತಾ ಇರೋದ್ರಿಂದ ಕೆಲವರು ಸ್ವಾರ್ಥಕ್ಕೋಸ್ಕರ ಓಡಾಡ್ತಾರೆ, ಕೆಲವರು 4 ಜನಕ್ಕೆ ಒಳ್ಳೆಯದಾಗಲಿ ಅಂತಲೇ ಮಾಡ್ತಾರೆ. ಹೋಗಿ ಒಟ್ಟಾರೆ ಇದರಿಂದ ಏನಾರ ಉಪಯೋಗ ಆಗಿದೆ ರೈತರುಗಳಿಗೆ? ಹಾಗಾದರೆ ಅದು ಉಪಯೋಗ ಮಾಡ್ಕೊಳ್ಳೋದು ನಮ್ಮಲ್ಲಿ ಇರಬೇಕು, ರೈತರಲ್ಲಿ ಇರಬೇಕು. ಅಡ್ಡದಾರಿಗೆ ಹೋದಾಗ ಅದು ಉಪಯೋಗ ಆಗಲ್ಲ. ಒಂದು ಮಾರ್ಗದರ್ಶಕರು ಇರಬೇಕು. ಅಂದರೆ ನಿಮಗೆ ರೈತರುಗಳು ಹೆಚ್ಚಾಗಿ ಸಪೋರ್ಟ್ ಕೊಡ್ತಿಲ್ಲ ನೀವು ಮಾಡ್ತಿರೋದಕ್ಕೆ, ಸಂಘ ಇದಕ್ಕೆ ಹೋರಾಟಕ್ಕೆ ಸಪೋರ್ಟ್ ಇತ್ತು. 4 ವರ್ಷದಿಂದ ಕಮ್ಮಿ ಆಗೈತೆ, 4 ವರ್ಷದಿಂದ ಕಮ್ಮಿ ಆಗೈತೆ. ಮೊದಲು ಪುಟ್ಟಣ್ಣಯ್ಯರು ಇದ್ದಾಗ ಭಾಳ ಚೆನ್ನಾಗಿತ್ತು. ನಮ್ಮ ಲಕ್ಷ್ಮಣ ಸ್ವಾಮಿ ಪುಟ್ಟಣ್ಣಯ್ಯರು ಇದ್ದಾಗ, ರಾಮಣ್ಣಯ್ಯರು ಇದ್ದಾಗ ಭಾಳ ಚೆನ್ನಾಗಿತ್ತು. ಅವ್ರು ಪಾಪ ಹೋಗ್ಬಿಟ್ರು. ಸರಿ, ಈಗ ನೀವು ಮೊನ್ನೆ ಒಂದು ಸ್ಟ್ರೈಕ್ ಮಾಡ್ತಾ ಇದ್ರು, ಏನಂತ? ಹಾಲಿನ ದರ ಸರಿಯಾಗಿ ಸಿಗ್ತಿಲ್ಲ ಸರ್ಕಾರದಿಂದ ಅಂತ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಹಾಲಿನ ದರದ್ದು ನಾವು 7 ವರ್ಷದಿಂದ ಪ್ರತಿಭಟನೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅದು ಒಂದ್ಸತಿ ನಾವು ಪ್ರತಿಭಟನೆ ಮಾಡಿದ್ರೆ 2 ರೂಪಾಯಿ ಹೆಚ್ಚಿಸ್ತಾರೆ, ಅದು ಅಚ್ಚುಕಟ್ಟೆ ಹಾಕಲ್ಲ. ಇವತ್ತು ಹಾಕಿದ್ರೆ 6 ತಿಂಗಳು ಹಾಕ್ತಾರೆ. ಈಗ ನೀವು ಒಂದು ಲೀಟ್ರ್ ಹಾಲಿಗೆ ಇವಾಗ ಎಷ್ಟು ಕೊಡ್ತಾ ಇದ್ದಾರೆ ಡೈರಿಲಿ? ಡೈರಿಲಿ ಮಿನಿಮಮ್ 32 ರೂಪಾಯಿ ಕೊಡ್ತಾರೆ. 32 ರೂಪಾಯಿ. ನೀವು ಬೋನಸ್ ದುಡ್ಡು ಅಂತ 5 ರೂಪಾಯಿ ಕೊಡ್ತಾರೆ. ಇದು ಫೀಡ್ಸು ಮತ್ತು ಎಲ್ಲ ಇದೆಯಲ್ಲ ನಿಮ್ಮದು ಫೀಡ್ಸು ಇವೆಲ್ಲ ರೇಟ್ಗಳು, ನೀವು ತಿಂಡಿ ಹಾಕ್ತಾರಲ್ಲ ಹಸುಗಳಿಗೆ, ಆ ರೇಟು ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆಯೋ ಕಮ್ಮಿ ಆಗ್ತಾ ಇದೆಯೋ? ಸ್ಟಾರ್ಟಿಂಗ್ ಬಂದಾಗ ಫೀಡ್ಸು 360 ರೂಪಾಯಿ ಇತ್ತು, ಈಗ 1400 ರೂಪಾಯಿ ಆಗೋದು. ಮತ್ತು ಅಲ್ಲಿಂದ ಇಲ್ಲಿಗೆ ಹಾಲಿನ ರೇಟ್ ಎಷ್ಟು ಹೆಚ್ಚಿಲ್ಲ ಮಾಡೋರೆ? ಸ್ಟಾರ್ಟಿಂಗ್ ಬಂದಾಗ ಹಾಲು ಅವಾಗ 16 ರೂಪಾಯಿ ಇತ್ತು, 12 ರೂಪಾಯಿ ಇತ್ತು, 14 ರೂಪಾಯಿ ಇತ್ತು, 16 ಇತ್ತು. ಈಗ ಯಡಿಯೂರಪ್ಪ ಅವ್ರು ಬಂದಮೇಲೆ 5 ರೂಪಾಯಿ ಬೋನಸ್ ದುಡ್ಡು ಅಂತ ಮಾಡೋದು. ಅದು ಬಂದಮೇಲೆ ಯಡಿಯೂರಪ್ಪನವರು ಸರ್ಕಾರ ಬಂದಾಗ 5 ರೂಪಾಯಿ ಬೋನಸ್ ದುಡ್ಡು ಅಂತ ಬಂದಮೇಲೆ ಅದು ಅವ್ರಿರೋ ಗಂಟೆ ಕಂಟಿನ್ಯೂ ಕೊಟ್ಟರು. ಆಮೇಲೆ ಬಂದ ಸರ್ಕಾರಗಳು 6 ತಿಂಗಳು ಮುಂದೆ ಹೋಗಿ ಆಮೇಲೆ ಕೊಟ್ಟು ನಷ್ಟ. ಆಮೇಲೆ 1 ಲೀಟ್ರು ಹಾಲು ಕರಿಬೇಕಾದ್ರೆ ಒಬ್ಬ ರೈತನಿಗೆ ಅವ್ನು ಕಷ್ಟಪಟ್ಟು ಜೀವನ ಮಾಡಿದ್ರು ಸಿಗೋದೆ ಏನೂ ಸಿಗಲ್ಲ. ಅಂದರೆ ನಿಮ್ಮ ಪ್ರಕಾರ ಇವರು ತಿಂಡಿ ರೇಟ್ಗಳೆಲ್ಲ ಜಾಸ್ತಿ ಮಾಡ್ತಾವ್ರೆ, ಅದಕ್ಕೆ ತಕ್ಕನಂಗೆ ಹಾಲಿನ ರೇಟ್ ಜಾಸ್ತಿ ಮಾಡ್ತಾ ಇಲ್ಲ. ಮತ್ತು ಇವಾಗ ನಿಮಗೆಲ್ಲ ಇಷ್ಟು ಕಮ್ಮಿ ಕೊಟ್ಟು ಅವ್ರ ಹಾಲಿನ ಪ್ರಾಡಕ್ಟು ನಂದಿನಿ ಅದು ಇದು ಅಂತೆಲ್ಲ ಮೊಸರು ತುಪ್ಪ ಅಂತೆಲ್ಲ ಮಾರ್ಕೊಳ್ತಾರೆ, ಅದೆಲ್ಲ ಜಾಸ್ತಿ ಆಯ್ತಾ ಇರ್ತದೆ. ನಿಮ್ಮ ರೈತರಿಗೆ ಯಾಕೆ ಅವ್ರು ಜಾಸ್ತಿ ಮಾಡಲ್ಲ? ಈಗ ನಮ್ಗೆ 1 ಲೀಟ್ರ್ ಹಾಲಿಗೆ ಅವ್ರು 35 ರೂಪಾಯಿ ಮಿನಿಮಮ್ ಕೊಟ್ಟರೆ ಅವ್ರಿಗೆ 20 ರೂಪಾಯಿ ಆಫರ್ ಸಿಗ್ತದೆ. ಹಾಲಿನಲ್ಲೇ ಎಲ್ಲ ತಗೋತಾರೆ, ಗೋವಾ ತಗೊಂಡು ಬೆಣ್ಣೆ ಅಂಶ ತಗೊಂಡು ಎಲ್ಲ ತಗೊಂಡು ಅವರು ಸಪ್ರೇಟ್ ಮಾಡ್ಕೊತಾರೆ. ಅವ್ರಿಗೆ ಗೌರ್ಮೆಂಟ್ಗೆ ಆದಾಯ ಹೊತ್ತು ನಷ್ಟ ಅಂತ ಇರಲ್ಲ. ಅಂದರೆ ಕಷ್ಟಪಟ್ಟು ಪಾಪ ಇಂಡಿವಿಡಿ ಬೇಯಿಸಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ರೈತರಿಗೆ ಲಾಭ ಇಲ್ಲ. ಇವರು ಸರ್ಕಾರದವರು ಮೀಡಿಯೇಟರ್ ಥರ ಬಂದು ಅವ್ರ ಪ್ರಾಡಕ್ಟ್ಗಳು ನಂದಿನಿ ಮೊಸರು ತುಪ್ಪ ಅಂತ ಅವ್ರು ಲಾಭ ಮಾಡ್ಕೊಳ್ತಾರೆ. ಅವ್ರಿಗೆ 5% ಸಿಗ್ತದೆ. ಇಲ್ಲಿ ಹಾಲಿನ ಸೆಕ್ರೆಟರಿ ಅಧ್ಯಕ್ಷ ಸಿಸ್ಟರು ಇವ್ರ ಸಂಬಳ ಹೋಯ್ತದೆ. ಸರಿ, ಒಟ್ಟಾರೆಗೆ ಏನಂದ್ರೆ ರೈತನಿಗೆ ಅವ್ನು ಕಷ್ಟಪಟ್ಟಿಗೆ ತಕ್ಕಂಗೆ ಬೆಲೆ ಸಿಗ್ತಾ ಇಲ್ಲ, ಹಾಲಿಗೆ ಬೆಲೆ ಸಿಗ್ತಾ ಇಲ್ಲ. 1 ಲೀಟ್ರ್ ನೀರು ಇವತ್ತಿನ ಕಾಲದಲ್ಲಿ 20 ರೂಪಾಯಿ ಆಗಿದೆ. ಹೌದು, ಬಾಟ್ಲು ನೀರು ಅಂತ ಹೇಳ್ತೀರಿ. ಅದು ಫಿಲ್ಟ್ರ್ ಮಾಡಿ ರೆಡಿ ಮಾಡೋದಕ್ಕೆ 6 ರೂಪಾಯಿ ಬೀಳ್ತದೆ. ಅವನು ಅಂಗಡಿ ತಂದು ಹಾಕಿ ಅವ್ನು ಮಾರೋನ್ಗೆ 20 ರೂಪಾಯಿ 1 ಲೀಟ್ರ್ ನೀರು. ಕಷ್ಟಪಟ್ಟು ಹಸನ ಸಾಕಿ ಸಂರಕ್ಷಣೆ ಮಾಡಿ ಹಸ ಮೈತೋದು ಒಪ್ಪ ಮಾಡಿ ನೀರು ತಂದು ಹಾಕಿ ತಿಂಡಿ ಬೂಸ ಎಲ್ಲ ಹಾಕಿದ್ರೆ 1 ಲೀಟ್ರಿಗೆ ಕಮ್ಮಿ ಅಂದ್ರೆ 10 ರೂಪಾಯಿ ನಷ್ಟ ಆಗುತ್ತೆ. ಈಗ ಅಂದರೆ ಅತಿ ಕಮ್ಮಿ ದರದಲ್ಲಿ ಸಿಗೋ ನೀರಿಗೆ 20 ರೂಪಾಯಿ ಕೊಡ್ತಾರೆ ಇಲ್ಲಿ. ಅದೇ ನಿಮ್ಮ ಪಾಪ ರೈತ ಕಷ್ಟಪಟ್ಟು 1 ಲೀಟ್ರ್ ಹಾಲು ತಗೋಬೇಕು ಅಂದರೆ ಎಷ್ಟು ಕಷ್ಟ ಇರ್ತಾನೆ ಅವ್ನಿಗೆ, ಎಷ್ಟು ಕಷ್ಟಪಟ್ಟು ಬೇಯಿಸ್ಬೇಕು ತಿಂಡಿಗಳು ಹಾಕ್ಬಿಟ್ಟು. ಇನ್ನೊಂದು ಸರ್ ಇದೇ ತಮಿಳ್ನಾಡಲ್ಲಿ 65 ರೂಪಾಯಿ 1 ಲೀಟ್ರ್ ಹಾಲು. 65 ರೂಪಾಯಿ 1 ಲೀಟ್ರ್ ಹಾಲು. 1 ಲೀಟ್ರ್ ಹಾಲು ತಮಿಳ್ನಾಡು 65 ರೂಪಾಯಿ. ಅದರಲ್ಲಿ 2 ಕ್ವಾಲಿಟಿ ಮಾಡೋಣ. ಮಿನಿಮಮ್ ಒಂದು 54 ರೂಪಾಯಿ, 48 ರೂಪಾಯಿ ಒಂದು ಬ್ಯಾಡ್ ಮ್ಯಾಚ್ ಡಿಪೆಂಡ್. ಹಾಲಿನ ಕ್ವಾಲಿಟಿ ಅಂತ ಹಂಗೆ ಇಟ್ಕೊಡ್ತಾರೆ. ಒಂದು 48 ರೂಪಾಯಿ ಇದೆ, ಒಂದು 56 ರೂಪಾಯಿ ಇದೆ. ಆ ಥರ ಅಲ್ಲೇ ಹಾಲು ಬಿಟ್ಟು ಕೊಡೋದು.
ಆಂಧ್ರದಲ್ಲೂ ಹಂಗೆ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹಾಲಿಗೆ ಬೆಲೆ ಇಲ್ಲ. ಎಷ್ಟು ಹಾಲಿಗೆ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಬೋನಸ್ ದುಡ್ಡು ಸೇರಿ 35 ರೂಪಾಯಿ ಬರೋದು. ಅಂದರೆ ನೋಡಿ, ಈ ಆ ಸರ್ಕಾರಗಳು ಪಾಪ ರೈತರ ಕಷ್ಟ ನೋಡಿ ಅವ್ರಿಗೆ ತಕ್ಕಂಗೆ ರೇಟ್ಗಳು ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಇದಕ್ಕೆ ಕಾರಣ ಏನು ಅಂತ ಗೊತ್ತಿದೆ ನಿಮಗೆ? ಆಯಾ ಸರ್ಕಾರ ವೈಯಕ್ತಿಕದಲ್ಲಿ ಹಲವಾರು ಯೋಜನೆಗಳು ಹಾಕ್ಕೊಂಡು ಬರೀ ದುಡ್ಡು ಬರಬೇಕು. ರೈತರು ಯಾವುದೇ ಸರ್ಕಾರ ಬಂದು ಉದ್ಧಾರ ಮಾಡ್ತಾರೆ. ಪ್ರತಿಯೊಂದು ಯಾವುದೇ ಸರ್ಕಾರ ಬರಲಿ ಯಾರೂ ಹೆಲ್ಪ್ ಮಾಡ್ತಾರೆ. ಬಡ ಬಗ್ಗರಿಗೆ ಅಂತ ಕೊಡ್ತೀವಿ ಅಂತಾರೆ. 4 ಜನ ಬಡವರು ಕೊಡ್ತಾರೆ. ಹಾಲಿಂದ ಹಸಿನ ಲೋನು ಅವು ಇವು ಕೊಟ್ಟರೆ ಇನ್ನು 40 ಜನಕ್ಕಿಲ್ಲ. ಅಂದರೆ ಈ ಸರ್ಕಾರಗಳು ರೈತರ ಪರವಾಗಿ ನಾವು ಬರೋದು ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಪರವಾಗಿ ಅಂತ ಓಟ್ ತಗೊಂಡು ಬಂದು ರೈತರಿಗೆ ಏನೋ ಲಾಭ ಮಾಡಲ್ಲ. ಈ ಸದ್ಯಕ್ಕಂತೂ ಏನೂ ಇಲ್ಲ. ಆಮೇಲೆ ನಿಮ್ಮ ಪ್ರಶ್ನೆ ಕೇಳ್ತೀನಿ, ಗಂಗಾ ಕಲ್ಯಾಣ ಯೋಜನೆ ಅಂತ ಕೇಳಿದ್ರು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಮಿನಿಮಮ್ 2 ಎಕರೆ ಜಮೀನು ಇರಬೇಕು ಅಂತಾರೆ. ಅದೆಲ್ಲ ಜಾತಿಯಲ್ಲೂ ಸೇರಿದ ಪರಿಸ್ಥಿತಿ ಜಾತಿ ವರ್ಗದವ್ರು ಮಾತ್ರ ಎಲ್ಲ ಜಾತಿಗೂ ಸೇರ್ತದೆ. ಅದು ನಮ್ಮಲ್ಲಿ ಬರೋದು ಕೊಡಲ್ಲ. ಒಂದು ಊರಿಗೆ 2 ಕೊಡ್ತಾರೆ ಜನಗಳಿಗೆ. ಅದಕ್ಕೆ ಕಡಿಮೆ ಬಡವಾಗಿರಬೇಕು. 2 ಎಕರೆ ಜಮೀನು ಇರಬೇಕು. ಅದೇ ಬೇರೆ ಕ್ಯಾಸ್ಟ್ಗೆ 1/2 ಎಕರೆ ಇದ್ರು ಅವರು ಕೊಡ್ತಾರೆ. ಅಂದರೆ ಇವರು ಮೀಸಲಾತಿ ಬೇಡ ಅಂತ ಅನ್ನಲ್ಲ, ಆದರೆ ರೈತರು ಅಂದರೆ ಎಲ್ಲ ಒಂದೇ ಅಲ್ವಾ? ಎಲ್ಲ ಒಂದೇ. ಅದರಲ್ಲಿ ಪಾಪ ಬಡವರು ಇಲ್ಲೂ ಇರ್ತಾರೆ. ಇವ್ರಿಗೆ ಯಾಕೆ ತಾರತಮ್ಯ ತೋರಿಸ್ತಾವ್ರೆ? ಇದರಿಂದ ನಿಮಗೆ ಅವ್ರಿಗೆ ಓಟ್ನ ಬ್ಯಾಂಕು ಮುಖ್ಯ. ರೈತನ ಬಗ್ಗೆ ಕಾಳಜಿ ಇಲ್ಲ. ಕೂಲಿ ಕಾರ್ಮಿಕರ ಬಗ್ಗೆ ಕಾಳಜಿ ಇಲ್ಲ. ಅವರು ಹಿಂದೆ ಓಡಾಡೋ ಕಾರ್ಯಕರ್ತರಿಗೆ ಅವ್ರಿಗೆ ಆದ್ಯತೆ ಬೇಕು. ರೈತ ಏನಾರು ಆಗಲಿ ಅವ್ನ ಪಾಡು, ಅವ್ನ ಹಣೆ ಬರ. ಆಮೇಲೆ ನಿಮ್ಮ ಪ್ರಕಾರ ಇಲ್ಲಿವರೆಗೂ ಬಂದಿರೋ ಸರ್ಕಾರಗಳಲ್ಲಿ ರೈತರ ಪರವಾಗಿ ಧ್ವನಿ ಎತ್ತದಿದ್ದ ವಿಧಾನಸಭೆಯಲ್ಲಾಗಿ ಎಲ್ಲೇ ಆಗಿ ಧ್ವನಿ ಎತ್ತಿದ್ದ ನಾಯಕರು ಯಾರು? ಮತ್ತೆ ರೈತರ ಪರವಾಗಿ ಒಳ್ಳೇದು ಮಾಡ್ತಿದ್ದ ನಾಯಕರುಗಳಲ್ಲಿ ಯಾರು ಅಂತ ಹೇಳ್ತೀರಾ? ರೈತರ ಪರವಾಗಿ ಒಳ್ಳೆ ಮಾಡುವ ವ್ಯಕ್ತಿ ಅಂದರೆ ಬಂಗಾರಪ್ಪ ಬಿಟ್ಟರೆ ನಾವಿನ್ನೂ ನೋಡಿಲ್ಲ. ಒಂದು ಮೋಟ್ರ್ ಪೈಪ್ ಪಂಪ್ಸೆಟ್ಗೆ ಫ್ರೀ ವಿದ್ಯುತ್ ಕೊಟ್ಟ. ಫ್ರೀ ವಿದ್ಯುತ್ತು ಅವಾಗ ರೈತರಿಗೆ ಅನುಭವ ಇರಲಿಲ್ಲ. ಅವಾಗ ಅಲ್ಲಿ ದುಡ್ಡು ಕೊಟ್ಟು ಕಷ್ಟಪಟ್ಟಿದ್ರು. ರೈತರಿಗೆ ಏನು ಸಿಗಲ್ಲ ಅಂದ್ಬಿಟ್ಟು ಬಂಗಾರಪ್ಪನವ್ರು ಪಾಪ ಭಾಳ ಒಳ್ಳೆ ಕೆಲಸ ಮಾಡೋರು. ರೈತರ ಪರವಾಗಿ ಫ್ರೀ ವಿದ್ಯುತ್ತು ಹಾಗೆ ಮೋಟ್ರು ನೀರಾವರಿಗೆ ಅಂತ ವ್ಯಕ್ತಿ ಇಲ್ಲ. ಈಗ ಒಂದು ಉದಾಹರಣೆಗೆ ನಾವು ಕಂಡಂಗೆ ವಿಧಾನಸಭೆಯಲ್ಲೆಲ್ಲ ರೈತರ ಪರವಾಗಿ ಮಾತಾಡ್ತಿದ್ದು ಕುಮಾರಣ್ಣ ಪರವಾಗಿ ಒಂದು ಇದೆ. ರೈತರ ಪರವಾಗಿ ಧ್ವನಿ ಎತ್ತಿದ್ದೆ ಕುಮಾರಣ್ಣ ಹೋದ್ಮೇಲೆ ಈಗ ಸೆಂಟ್ರಲ್ ಹೋಗಿ ಸೇರ್ಕೊಂಡ್ರು. ಈಗ ರೈತರ ಪರವಾಗಿ ಧ್ವನಿ ಎತ್ತುತ್ತಿದ್ದವರೇ ಯಾರೂ ಇಲ್ಲ. ಇದಕ್ಕೇನಂತೀರಿ? ರೈತರ ಪರವಾಗಿ ಧ್ವನಿ ಎತ್ತಿದ್ದವರು ಅಂದರೆ ಹನುಮಂತಯ್ಯ ಬಿಟ್ಟ ಮೇಲೆ ರೈತರ ಪರವಾಗಿ ಅಂಥ ವ್ಯಕ್ತಿ ಯಾರೂ ಇನ್ನೂ ಬಂದಿಲ್ಲ. ನಮ್ಮ ಪ್ರಕಾರ ಪ್ರೊಫೆಸರ್ ವೆಂಕಟೇಗೌಡ ಅಂತ ಮೊದಲು MP ಆಗಿದ್ರು. ಅತಿ ಉನ್ನತ ಸಚಿವರವರು. ರೈತರ ಪರವಾಗಿ ಅನುವು ತೋರಿಸ್ತಾರೆ ಅವರು. ಬಿಟ್ಟರೆ ನಮ್ಮ ರೈತ ಸಂಘದ ಮಾನ್ಯ ಪ್ರೊಫೆಸರ್ ಧನ್ವಸ್ವಾಮಿ ಅವರು ಹೋರಾಟ. ಈಗ ರಾಜಯ್ಯ ಜಮೀನು ಕೊಟ್ಟಲ್ಲ ಅವರು. ಅಲ್ಲ ಅವರೆಲ್ಲ ಸಂಘದವರಾಗಿ ನಾನು ರಾಜಕೀಯ ನಾಯಕರಲ್ಲಿ ನಾನು ಕುಮಾರಣ್ಣವ್ರ ಬಗ್ಗೆ ಕೇಳಿದೆ. ಅವ್ರ ಧ್ವನಿ ಎತ್ತಿದ್ರೆ ಎತ್ತಿರಲಿಲ್ಲ. ಕುಮಾರಣ್ಣವರು 20% ಅಷ್ಟೇ. ಫುಲ್ಲೇನು ಸಾಮಾನ್ಯವಾಗಿ ಅವ್ರು ಫುಲ್ ತಗೊಂಡಿಲ್ಲ. ಅಲ್ಲಿ ಎಲ್ಲ ರೈತರು ನಮ್ಮೂರೇ ಅಂತ ಅವ್ರೇನು ಮಾಡಿಲ್ಲ. ಒಂದು ನೈಸ್ ಕಂಪ್ನಿಗೆ 30 ವರ್ಷ ದೇವೇಗೌಡರು ಅಗ್ರಿಮೆಂಟ್ ಮಾಡಿಬಿಟ್ರು. 1 ಎಕರೆ 380 ರೂಪಾಯಿ ಮಣ್ಣಕ್ಕೆ ಕೊಡೋಕೆ ಆರ್ಡರ್ ಮಾಡಿದ್ರು. ರೈತಾಪಿ ಇವರಿಗೆ ಗೇಯ್ತಾ ಇರೋನು ಅವ್ನು ಗೇಯ್ಕೊಂಡೇ ಕುಂತವನೆ. T2 ನಂಬರ್ ಅಂತ ಕುಂಡಿಸ್ಬಿಟ್ಟು ಆ ಜಮೀನು ತಗೊಳ್ಳಿಲ್ಲ, ರೋಡು ಆಗಲಿಲ್ಲ. ಹಂಗೆ ಇದೆ. ರೈತ ಗೇಯ್ಕೊಂಡೇ ಕೂತಿರ್ಬೇಕು. ಆಯ್ತು. ಈಗ ಇತ್ತೀಚೆಗೆ ಬಂದದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವ್ರು ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳ್ಕೊತೀರಿ? DK ಶಿವಕುಮಾರ್ ಅವರಿಗೆ ರಾಜಕೀಯ ಅನುಭವ ಚೆನ್ನಾಗಿದೆ. ರೈತಾಪಿ ವರ್ಗದಲ್ಲಿ ಬಿಟ್ಟು ಅವರು ರೈತರಿಗೆ ಇನ್ನೂ ಅನುಭವ ಕಮ್ಮಿ. ಅವರಲ್ಲಿ ಮಾಡಬೇಕು ಅಂತ ಆಸೆ ಇದ್ರು ಇನ್ನೂ ಒಲವಿಲ್ಲ ಅವ್ರಿಗೆ. DK ಶಿವಕುಮಾರ್ ಅವ್ರಿಗೆ. ರೈತರ ಮಗನಾಗಿ ಯಾಕೆ ಒಲವು ತೋರ್ತಾರೆ? ರೈತರ ಮಗನಾದ್ರೆ ಹಲವಾದ ಅವ್ರದ್ದೇ ಆದ ಕಷ್ಟಗಳವೆ. ಯಾರಿಗೋ DK ಶಿವಕುಮಾರ್ ಆದ ಅವ್ರಿಗೆ ಆದ ಕಷ್ಟಗಳವೆ. ನಮ್ಮನ್ನೇ ರೈತನ್ನೇ ನೋಡ್ಬೇಕು ಅಂತ ಅವ್ರ ಕೈಲಿ ಆಗಲ್ಲ. ಓಕೆ, ಧನ್ಯವಾದಗಳು.